Hi, in this classes we discuss another problem relating to insolvency account. Okay. Illustration 6, book corporate accounting Balikar. Okay. Illustration 6. From the following information, prepare the statement of affairs and deficiency account of Mr. Solvent who filled his petition on 31st December 2016. 31st December 2016. Here given some items relating to insolvent debtors. Sundry creditors. This comes under the head of, tell me. This comes under the head of list A, okay. This is rupees 60,000. Liabilities on bill discounted. Liability on bill discounted. What the meaning of bill discounted? See, for example, bill discounted andre, ಈಗ suppose ಈಗ A ಅನ್ನೋ ವ್ಯಕ್ತಿ ಬಿಲ್ ಡಿಸ್ಕೌಂಟೆಡ್ ಒಂದು 6,000 ಬಿಲ್ಸ್ ಅನ್ನ ಹೊಂದಿರ್ತಾನೆ. ಮಿಸ್ಟರ್ ಎ ಅನ್ನೋನು ಒಂದು 6,000 ಬಿಲ್ಸ್ ಅನ್ನ ಹೊಂದಿರ್ತಾನೆ. ಅದರ ಮೆಚುರಿಟಿ ಪೀರಿಯಡ್ 3 months ಆಗಿರ್ತದೆ. ಸಪೋಸ್ ಈ ಎ ಅನ್ನೋ ವ್ಯಕ್ತಿಗೆ 3 months ಗಿಂತ ಮುಂಚೆನೆ ಒಂದು ದುಡ್ಡಿನ ಅವಶ್ಯಕತೆ ಇರ್ತದೆ. ಸಪೋಸ್ ಅವನಿಗೆ 2 months ಅಲ್ಲೇ ದುಡ್ಡಿನ ಅವಶ್ಯಕತೆ ತುಂಬಾ ಇರ್ತದೆ. ಆವಾಗ ಅವನು ಈ ಬಿಲ್ಸ್ ಅನ್ನ 6,000 ಬಿಲ್ಸ್ ಅನ್ನ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಡಿಸ್ಕೌಂಟ್ ಅಲ್ಲಿ ಕ್ಯಾಶ್ ಅನ್ನ ರಿಸೀವ್ ಮಾಡುವಂತದ್ದು. ಅಂದ್ರೆ ಈಗ ಸಪೋಸ್ ಈಗ 5,500 ಅನ್ನ ಅವನು ಬ್ಯಾಂಕಿಗೆ ಈ ಬಿಲ್ಸ್ 6,000 ಬಿಲ್ಸ್ ಅನ್ನ ಬ್ಯಾಂಕಿಗೆ 3 months ಗಿಂತ ಮುಂಚೆನೆ, ಸಪೋಸ್ ಈಗ ಮೆಚುರಿಟಿ ಪೀರಿಯಡ್ ಆದ ಮೇಲೆ 3 months ಆಫ್ಟರ್ ಹಿ ಗೆಟ್ 6,000 rupees. But before he presenting the bills to the bank, he get 5,500. That is discounted value is called bill discounted. ಅಂದ್ರೆ ಮೆಚುರಿಟಿ ಪೀರಿಯಡ್ ಗಿಂತ ಮುಂಚೆನೆ ಹಣದ ಅವಶ್ಯಕತೆ ಇದ್ದರೆ ವ್ಯಕ್ತಿಗೆ ಆ ಬಿಲ್ ಅನ್ನ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಹಣನ ಅವನು ವಿಡ್ರಾ ಮಾಡ್ಕೊಂಡಿದ್ರೆ ಅದು ಡಿಸ್ಕೌಂಟೆಡ್ ಅಲ್ಲಿ ಬರುವಂತದ್ದು. ಈಗ 5,500 ಆಗಿರ್ಬೋದು ಅಥವಾ 5,600, ಇದಕ್ಕೆ ಡಿಸ್ಕೌಂಟೆಡ್ ಬಿಲ್ ಅಂತ ಕರಿತೇವೆ ಅಥವಾ ಬಿಲ್ ಡಿಸ್ಕೌಂಟೆಡ್ ಅಂತ ಹೇಳ್ತೇವೆ. ಸಪೋಸ್ ಈ ಅವನು ಇಲ್ಲಿ ಕೂಡ ಅಷ್ಟೇ ಪ್ರಾಬ್ಲಮ್ಸ್ ಅಲ್ಲಿ ಲಯಬಿಲಿಟೀಸ್ ಆನ್ ಬಿಲ್ ಡಿಸ್ಕೌಂಟೆಡ್ ಅಂತೆ. ಮೆಚುರಿಟಿ ಪೀರಿಯಡ್ ಗಿಂತ ಮುಂಚೆನೆ ಬ್ಯಾಂಕಿಗೆ ಹೋಗಿ ಪ್ರೆಸೆಂಟ್ ಮಾಡಿ ಬಿಲ್ ಅನ್ನ ಅಮೌಂಟ್ ಅನ್ನ ಡಿಸ್ಕೌಂಟ್ ಅಲ್ಲಿ ತಗೊಂಡಿದ್ದಾನೆ. ಎಷ್ಟು? 6,000 ಅಮೌಂಟ್. ಬಿಲ್ ವ್ಯಾಲ್ಯೂ 6,000 ಅಮೌಂಟ್ ಆಯ್ತಾ. ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ಟು ಬಿ ಡಿಸ್ಹಾನರ್ಡ್ ಆಫ್ rupees 3,000. ಬಿಲ್ ವ್ಯಾಲ್ಯೂ ಹಿಯರ್ is bill value 6,000 ಇತ್ತಂತೆ. ಈ 6,000 ಅನ್ನ ಒಂದು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಎಷ್ಟು ಅಮೌಂಟ್ ಅನ್ನ ಡಿಸ್ಕೌಂಟ್ ಅಲ್ಲಿ ತಗೊಂಡಿದ್ದಾರೆ. ಸಾರಿ, ಡಿಸ್ಕೌಂಟ್ ಅಮೌಂಟ್ 6,000 ಕೊಟ್ಟಿದ್ದಾರೆ. ಡಿಸ್ಕೌಂಟೆಡ್ ವ್ಯಾಲ್ಯೂ ಇಲ್ಲಿ 6,000, ಡಿಸ್ಕೌಂಟೆಡ್ ವ್ಯಾಲ್ಯೂ ಇಲ್ಲಿ 6,000 ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಲ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಎಷ್ಟು? 6,500 ಆಗಿರ್ಬೋದು ಬಿಲ್ ವ್ಯಾಲ್ಯೂ. ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ತಗೊಂಡಾಗ ಕಡಿಮೆಯಲ್ಲಿ ಸಿಗುವಂತದಲ್ವಾ. ಈ 6,000 ಡಿಸ್ಕೌಂಟೆಡ್ ಬಿಲ್ ಏನಿದೆ ಅದರಲ್ಲಿ ಈ 6,000 ಅಲ್ಲಿ 3,000 ಏನಿದೆ ಅದು ಡಿಸ್ಹಾನರ್ ಆಗಿದೆ. ಅದು ವ್ಯಾಲ್ಯೂನ 3,000 ವ್ಯಾಲ್ಯೂ ಬಿಲ್ ಏನಾಗಿದೆ ಡಿಸ್ಹಾನರ್. ಸಪೋಸ್ ಸಿಗ್ನೇಚರ್ ಮಿಸ್ಟೇಕ್ ಆಗಿರ್ಬೋದು, ಡೇಟ್ ಬರೆಯೋ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಏನೋ ಒಂದು ಮಿಸ್ಟೇಕ್ಸ್ ಇಂದ ಆ ಬಿಲ್ ಏನಾಗಿದೆ ಡಿಸ್ಹಾನರ್ ಆಗಿದೆ. ಇದಕ್ಕೆ ಮಾತ್ರ ಇನ್ಸಾಲ್ವೆಂಟ್ ಡೆಪ್ಟರ್ ಲಯಬಲ್ ಆಗಿರ್ತಾನೆ. ಈ ಫುಲ್ 6,000 ಅಮೌಂಟಿಗೆ ಲಯಬಲ್ ಆಗಿರೋದಿಲ್ಲ. ಈ 3,000 ಡಿಸ್ಹಾನರ್ ಬಿಲ್ಲಿಗೆ ಮಾತ್ರ ಅವನು ಲಯಬಲ್ ಆಗಿರ್ತಾನೆ. ಸೊ 3,000 is a dishonored. Okay. Next, shares ಕೊಟ್ಟಿದ್ದಾರೆ. shares means if a person invested shares in any other company or any other real estate business. Okay. So that is called investment. shares investment ಮಾಡಿದ್ದಾರೆ. estimated to produce value given and the book value also given. So the sales value is 12,000, book value is 15,000. So the sales value is less than the book value. So the loss on realization, the difference amount 3,000 should be lost. Okay.
See, the book value is 15,000, sale value is 12,000. So this is the loss on realization of the shares. Next, creditors partly secured by line on shares. Here the informations are given. Creditors partly secured creditors are given is rupees 35,000 ಅಲ್ವಾ. 35,000 ಕೊಟ್ಟಿದಾರಂತೆ. ಅವ್ರು ಯಾವ್ದ್ರ ಮೇಲೆ ಸೆಕ್ಯೂರಿಟಿ ಇರುವಂತದ್ದು? ಶೇರ್ಸ್ ಮೇಲೆ. ಶೇರ್ಸ್ ಕೊಟ್ಟಿದ್ದಾರೆ ನೋಡಿ. ಶೇರ್ಸ್ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ಎಸ್ಟಿಮೇಟೆಡ್, ಮತ್ತೊಂದು ಬುಕ್ ವ್ಯಾಲ್ಯೂ. ಇಲ್ಲಿ ನಮ್ಗೆ ಡೌಟ್ ಬರ್ತದೆ, ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂ ತಗೊಳ್ಬೇಕಾ, ಬುಕ್ ವ್ಯಾಲ್ಯೂ ತಗೊಳ್ಬೇಕಾ? ಯಾವಾಗ್ಲೂ ಶೇರ್ಸ್ ಅನ್ನ ಅಥವಾ ಯಾವುದೇ ಒಂದು ಪ್ರಾಪರ್ಟೀಸ್ ಅನ್ನ ಸೆಕ್ಯೂರಿಟಿ ಇಡಬೇಕಾದ್ರೆ ಅವರು ಶೇರ್ಸ್ ಅಥವಾ ಸೇಲ್ ವ್ಯಾಲ್ಯೂ ಮೇಲೆ ಅಥವಾ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ವ್ಯಾಲ್ಯೂ ಮೇಲೆ ಅವರು ಸೆಕ್ಯೂರಿಟೀಸ್ ಅನ್ನ ಇಡುವಂತದ್ದು. ಬುಕ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 35,000 ಮೈನಸ್ ಎಷ್ಟು ಸೆಕ್ಯೂರಿಟಿ ವ್ಯಾಲ್ಯೂ ಎಷ್ಟು 12,000. ಯಾಕಂದ್ರೆ ಇದು ಸೇಲ್ಸ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂನ ನಾವು ಸೆಕ್ಯೂರಿಟಿಯಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್ಸ್ ಅಂದ್ರೆ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಿಲ್ಡಿಂಗ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 10,000. ನೆಕ್ಸ್ಟ್, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ಟು rupees 16,000, ಬುಕ್ ವ್ಯಾಲ್ಯೂ 18,000. ಹಿಯರ್ ಆಲ್ಸೋ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಮಾರ್ಟ್ಗೇಜ್ ಅಂದ್ರೆ ಅಡವಾಗಿ ಇಡುವಂತದ್ದು ಬಿಲ್ಡಿಂಗ್ ಮೇಲೆ. ಅದ್ರ ಸೆಕ್ಯೂರಿಟಿ ವ್ಯಾಲ್ಯೂ ಯಾವ್ದು ತಗೊಳ್ಳೋದು? ಎಸ್ಟಿಮೇಟೆಡ್ ಸೇಲ್ಸ್ ವ್ಯಾಲ್ಯೂ ಸೆಕ್ಯೂರಿಟಿ ತಗೊಳ್ಳುವಂತದ್ದು. ಬಿಲ್ಡಿಂಗ್ ಮೇಲೆ ಸೆಕ್ಯೂರಿಟಿ ಇಟ್ಟಿದ್ದಾರೆ, ಬುಕ್ ವ್ಯಾಲ್ಯೂ ಮೇಲೆ ಸೆಕ್ಯೂರಿಟೀಸ್ ಅನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್, ಕ್ರೆಡಿಟರ್ಸ್ ಫಾರ್ ಸ್ಯಾಲರಿ, ಟ್ಯಾಕ್ಸಸ್, ರೆಂಟ್ ಎಕ್ಸೆಟ್ರಾ ಬ್ರಾಕೆಟ್ ಅಲ್ಲಿ ಆಫ್ ವಿಚ್ 3,000 ಆರ್ ಪ್ರಿಫರೆನ್ಷಿಯಲ್. rupees 4,000 ವ್ಯಾಲ್ಯೂ ಇದೆ. ಯಾವುದು? ಕ್ರೆಡಿಟರ್ಸ್ ಫಾರ್ ಸ್ಯಾಲರಿ, ಟ್ಯಾಕ್ಸಸ್, ರೆಂಟ್. ಅದರಲ್ಲಿ 3,000 ಪ್ರಿಫರೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಸೊ 3,000 is the comes under the least D ಅಲ್ವಾ. least D ಅಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂಡರ್ ಅಲ್ಲಿ ಬರ್ತದೆ. ಇನ್ನು ಬ್ಯಾಲೆನ್ಸಿಂಗ್ ಏನಿದೆ 4,000 ಮೈನಸ್ 3,000 ಬ್ಯಾಲೆನ್ಸಿಂಗ್ 1,000 ಅಲ್ಲಿ ಬರ್ತದೆ ಅಂಡರ್ ದ ಹೆಡ್ ಆಫ್ ಲೀಸ್ಟ್ ಎ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಡರ್ ಅಲ್ಲಿ ಇದು ಬರುವಂತದ್ದು. ನೆಕ್ಸ್ಟ್, ಬುಕ್ ಡೆಪ್ಟ್ ಕೊಟ್ಟಿದ್ದಾರೆ. ಬುಕ್ ಡೆಪ್ಟ್ ಬರುವಂತದ್ದು ಎಲ್ಲಿ? ಲೀಸ್ಟ್ ಎಫ್ ಅಂಡರ್ ಅಲ್ಲಿ. ಗುಡ್ ಕೊಟ್ಟಿದ್ದಾರೆ, ಡೌಟ್ಫುಲ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ಎಕ್ಸ್ಪೆಕ್ಟೆಡ್ ಕೊಟ್ಟಿದ್ದಾರೆ, ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾನು ಹೇಳಿದೆ ಡಿಫ್ರೆನ್ಸಸ್ ಏನಿದೆ ಅದು ಬ್ಯಾಡ್ ಡೆಪ್ಟ್ ಆಗಿರ್ತದೆ. ಅದು ಬ್ಯಾಡ್ ಡೆಪ್ಟ್ ಅನ್ನ ನಾವು ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ತೋರಿಸ್ತೇವೆ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಬ್ಯಾಡ್ ಡೆಪ್ಟ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ, ಎಸ್ಟಿಮೇಟೆಡ್ ಕೊಟ್ಟಿದ್ದಾರೆ, ಮತ್ತೊಂದು ಬುಕ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸ್ಟಾಕ್ ಬರುವಂತದ್ದು ಪ್ರಾಪರ್ಟೀಸ್ ಅಂಡರ್, ಕರೆಕ್ಟ್, ಪ್ರಾಪರ್ಟೀಸ್ ಅಂಡರ್ ಅಲ್ಲಿ ಬರ್ತದೆ. ಕ್ಯಾಶ್ ಎಟ್ ಬ್ಯಾಂಕ್ ಆಲ್ಸೋ ಕಮ್ಸ್ ಅಂಡರ್ ದ ಪ್ರಾಪರ್ಟಿ ಹೆಡ್ಡಿಂಗ್ ಅಂಡ್ ಬಿಲ್ ರಿಸೀವೇಬಲ್ಸ್ ಕಮ್ಸ್ ಅಂಡರ್ ದಿ ಲೀಸ್ಟ್ ಜಿ, ಹೆಡ್ ಆಫ್ ಲೀಸ್ಟ್ ಜಿ, ಬಿಲ್ಸ್ ಆಫ್ ಎಕ್ಸ್ಚೇಂಜ್. Machinery also given, it comes under the head of properties. The book value and the estimated value also given. The fixtures, this is also property, it comes under the head of list E, property. Estimated value also given, book value also given. Then loss in speculation. Speculation is the loss, expenses. This comes under the head of deficiency account. In the right hand side of the deficiency account we write this transactions, this item in the right hand side of the deficiency account. Okay, so another information is also given. He commenced business on 1st January 2012 with the capital of rupees 64,000. Capital should be comes under the left hand side of the deficiency account. His business resulted in a profit of rupees 15,000. Profit also comes under the deficiency account. Whatever the profit revenues are comes under the deficiency account in the left hand side of the deficiency account in the first 3 years, and a loss of rupees 10,000. Loss comes under the right hand side of the deficiency account. Whatever the loss, expenses, speculation losses,
sundry expenses, trade expenses, or loss on realization, whatever the losses comes under the right hand side of the deficiency account, and his total withdrawal amounted to rupees 45,000 during the above period. These drawings, the owner withdraw the properties or any items, any things for his personal use, we call drawings. These drawings we write under the in deficiency account in right hand side. Okay, so this is about the problem. So we solve the problems. Okay, see, this is the statement of I already told in insolvency account we prepare both account, statement of affairs and deficiency account. First we prepare statement of affairs of the firms as on the dates also given 31st December 2016. Gross liability, in gross liability we write all the liabilities of insolvent debtors one by one. Okay, in liability also write we divided all the liabilities in list A, list B, list C, list D, and expected to rank we total the liabilities of the insolvent debtor and write the total as it is. Okay, next in asset column we write all the asset of the insolvent debtors in list E, list F, list G and list H. If the book values are given in the problems, we write the amount in the book value column. If the estimated value are given in the problems, we write the amount in the estimated column. Okay, shall we start? First one, see, the first item is sundry creditors. Sundry creditors rupees 60,000. This comes under the head of, yes, list A, unsecured creditors. Okay, sundry creditors rupees 60,000. Rupees 60,000. Rupees 60,000. I am right in this column, gross liability column, because in sundry creditors another items also given in the problem, so I am right in the gross liability column. Suppose sundry creditors ಬಗ್ಗೆ ಒಂದೇ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾನು ಇದನ್ನೇ ಡೈರೆಕ್ಟ್ ಆಗಿ ಇಲ್ಲಿ ಅಮೌಂಟ್ ಬರೀತಿದ್ದೆ ಅಲ್ವಾ. ಸೆಕೆಂಡ್ ಏನ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಆನ್ ಬಿಲ್ ಡಿಸ್ಕೌಂಟೆಡ್. ಲಯಬಿಲಿಟೀಸ್ ಆನ್ ಬಿಲ್ ಡಿಸ್ಕೌಂಟೆಡ್ ಎಷ್ಟಂತೆ 6,000. ಈ 6,000 ಲಯಬಿಲಿಟೀಸ್ ಅಲ್ಲ, ಆಕ್ಚುಲಿ ಲಯಬಿಲಿಟೀಸ್ ಯಾವ್ದ್ರ ಮೇಲೆ, ಡಿಸ್ಹಾನರ್. ಆಕ್ಚುಲಿ ಅವನು 3,000 ಕೂಡ ಅವ್ನು ಪೇಮೆಂಟ್ ಮಾಡ್ಬೇಕಿತ್ತು, 3,000 ಡಿಸ್ಹಾನರ್ ಆಗಿದೆ. ಯಾಕಂದ್ರೆ ಆಲ್ರೆಡಿ ಅವ್ನು ಬ್ಯಾಂಕ್ ಇಂದ 3,000 ಅಮೌಂಟ್ ಅನ್ನ ಅವನು ವಿಡ್ರಾ ಮಾಡ್ಕೊಂಡಿದ್ದಾನೆ, ತಗೊಂಡಿದ್ದಾನೆ. ಈ ತಗೊಂಡಿದ್ದಕ್ಕೆ ಬಿಲ್ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಬ್ಯಾಂಕ್ ಅವ್ರು 3 months ಆದ್ಮೇಲೆ ಬಿಲ್ ಅನ್ನ ಕಲೆಕ್ಟ್ ಮಾಡ್ಕೊಂತಾರಲ್ವಾ, ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಡ್ತಾರಲ್ಲ, ಆ ಟೈಮಲ್ಲಿ ಗೊತ್ತಾಗಿದೆ ಬ್ಯಾಂಕ್ ಅವರಿಗೆ ಅದು ಬಿಲ್ ಡಿಸ್ಹಾನರ್ ಅಂತ. ಸೊ ಆಟೋಮೆಟಿಕ್ ಆಗಿ ಅವ್ನು ಲಯಬಲ್ ಆಗಿರ್ತಾನೆ ಆ ಅಮೌಂಟ್ ಅನ್ನ ಪೇಮೆಂಟ್ ಮಾಡಕ್ಕೆ. ಸೊ ಈ ಅಮೌಂಟ್ ಮೇಲೆ ಅವನು ಮಾತ್ರ ಲಯಬಲ್, ಈ 6,000 ಮೇಲೆ ಅವನು ಲಯಬಲ್ ಆಗಿರೋದಿಲ್ಲ, ಡಿಸ್ಹಾನರ್ ಆಗಿದ್ರೆ ಮಾತ್ರ. ಸೊ ಬಿಲ್ ಡಿಸ್ಕೌಂಟೆಡ್ ಅಮೌಂಟ್ ಅನ್ನ 6,000 ಇಲ್ಲಿ ಬರೀತೇನೆ. ಆದ್ರೆ ಬಿಲ್ ಡಿಸ್ಹಾನರ್ ಇದೆ ಅಲ್ಲ, ಡಿಸ್ಹಾನರ್ಡ್ ಅಮೌಂಟ್ ಇದೆ ಅಲ್ಲ, ಈ 3,000 ಅಮೌಂಟ್ ಅನ್ನ ನಾನು ಕನ್ಸಿಡರ್ ಮಾಡ್ತೇನೆ. ಯಾಕಂದ್ರೆ ಇದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ, ಈ 3,000 ಅಮೌಂಟ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಆಯ್ತಾ, ಟೋಟಲ್ ಮಾಡುವಾಗ ನಾನು ಹೇಳ್ತಾ ಇರೋದು 6,000 ಮೇಲೆ ಅವನು ಲಯಬಲ್ ಅಲ್ಲ, ಅವನು ಡಿಸ್ಹಾನರ್. ಅದು ಬಿಲ್ ಅಸ್ತಿತ್ವ ಕಳ್ಕೊಂಡಿರ್ತದಲ್ಲ, ಆ ಬಿಲ್ ಮೇಲೆ ಮಾತ್ರ ಅವನು ಲಯಬಲ್ ಆಗಿರುವಂತದ್ದು. ನೆಕ್ಸ್ಟ್
ಶೇರ್ಸ್ ಕೊಟ್ಟಿದ್ದಾರೆ. ಸಪೋಸ್ ಶೇರ್ಸ್ ಅನ್ನ ಏನು ಪ್ಲೆಡ್ಜ್ ಮಾಡಿಲ್ಲ, ಹಂಗೇನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನಾವು ಶೇರ್ಸ್ ಅನ್ನ ಎಲ್ಲಿ ತಗೊಂತಾ ಇದ್ವಿ, ಪ್ರಾಪರ್ಟೀಸ್ ಅಂಡರ್ ಅಲ್ಲಿ ತಗೊಂತಾ ಇದ್ವಿ. ಆದ್ರೆ ನೆಕ್ಸ್ಟ್ ಐಟಮ್ ಏನ್ ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ಪಾರ್ಟ್ಲಿ ಸೆಕ್ಯೂರ್ಡ್ ಬೈ ಲೈನ್ ಆನ್ ಶೇರ್ಸ್. ಶೇರ್ಸ್ ಅನ್ನ ಅವರು ಸೆಕ್ಯೂರಿಟಿ ಆಗಿ ಯೂಸ್ ಮಾಡ್ಕೊಂಡಿರುವಂತದ್ದು. ಸೊ ಇದು ಎಲ್ಲಿ ಬರ್ತದೆ, ಯಾವ ಅಂಡರ್ ಅಲ್ಲಿ, ಲೀಸ್ಟ್ ಸಿ ಅಂಡರ್ ಅಲ್ಲಿ ಕ್ರೆಡಿಟರ್ಸ್ ಪಾರ್ಟ್ಲಿ ಸೆಕ್ಯೂರ್ಡ್. ಎಷ್ಟು ಅಂತೆ 35. ಪ್ರಾಬ್ಲಮ್ಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ 35,000 ಲೆಸ್ ಸೆಕ್ಯೂರಿಟಿ ಎಷ್ಟಂತೆ, ಶೇರ್ಸ್ ರಿಯಲೈಸ್ಡ್ ಎಷ್ಟಿರುವಂತದ್ದು ನೋಡಿ. ಶೇರ್ಸ್ ರಿಯಲೈಸ್ ಅಥವಾ ಎಸ್ಟಿಮೇಟೆಡ್ ವ್ಯಾಲ್ಯೂ ಬರೆಯುವಂತದ್ದು, ಬುಕ್ ವ್ಯಾಲ್ಯೂ ಬರೆಯೋದಲ್ಲ. ಯಾವತ್ತು ಯಾವುದೇ ಒಂದು ಸೆಕ್ಯೂರಿಟೀಸ್ ಅನ್ನ ಇಡಬೇಕಾದ್ರೆ ಸೇಲ್ಸ್ ವ್ಯಾಲ್ಯೂ ಅಥವಾ ಎಸ್ಟಿಮೇಟೆಡ್ ವ್ಯಾಲ್ಯೂನ ಮಾತ್ರ ನಾವು ಕನ್ಸಿಡರ್ ಮಾಡೋದು, ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡೋದಿಲ್ಲ. ಸೊ 12,000 ಇದು ಸೆಕ್ಯೂರಿಟಿ. ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ, ಈ 23,000 ಅದು ಔಟರ್ ಕಾಲಮ್ ಅಲ್ಲಿ ಬರ್ತದೆ. ನೀವಿಲ್ಲಿ ಬೇಕಾದ್ರೆ 35,000 ಬರೀತೀರ ಗ್ರಾಸ್ ಲಯಬಿಲಿಟಿ ಕಾಲಮ್ ಅಲ್ಲಿ. ಟೋಟಲ್ ಮಾಡುವಾಗ ಯಾವತ್ತು ಇದು ಟೋಟಲ್, ಇಲ್ಲಿ ಲಾಸ್ಟ್ ಟೋಟಲ್ ಅಲ್ಲಿ ಬರುವಂತದ್ದು ಎಕ್ಸ್ಪೆಕ್ಟೆಡ್ ಟು ರ್ಯಾಂಕ್, ಮತ್ತೊಂದು ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್. ಸೆಕೆಂಡ್ ಐಟಮ್, ನೆಕ್ಸ್ಟ್ ಐಟಮ್ ಏನ್ ಕೊಟ್ಟಿದ್ದಾರೆ, ಮಾರ್ಟ್ಗೇಜ್ ಆನ್ ಬಿಲ್ಡಿಂಗ್, ದಟ್ ಮೀನ್ಸ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಎಷ್ಟು 10,000. mortgage on building ಎಷ್ಟು 10,000 ಲೆಸ್ ಇವ್ರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ, securities realized. This 10,000 written in gross liability column. ಸೆಕ್ಯೂರಿಟಿ ರಿಯಲೈಸ್ಡ್ ಆಗಿರುವಂತದ್ದು, ಸೆಕ್ಯೂರಿಟಿ ರಿಯಲೈಸ್ಡ್ ನೋಡಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಬರೋದು, ಬುಕ್ ವ್ಯಾಲ್ಯೂ ಅಲ್ಲ. ಎಲ್ಲಾ ಪ್ರಾಬ್ಲಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಸೆಕ್ಯೂರಿಟಿ ಅಮೌಂಟ್ ಬರೀವಾಗ, ಎಷ್ಟು ಸೆಕ್ಯೂರಿಟಿ ಅವರು ಪ್ಲೆಡ್ಜ್ ಮಾಡಿದ್ದಾರೆ ಅಂತ ಅಮೌಂಟ್ ಬರೀವಾಗ ಬುಕ್ ವ್ಯಾಲ್ಯೂ ಕನ್ಸಿಡರ್ ಮಾಡೋ ಹಾಗಿಲ್ಲ, ಎಸ್ಟಿಮೇಟೆಡ್ ವ್ಯಾಲ್ಯೂ ಆರ್ ಸೇಲ್ಸ್ ವ್ಯಾಲ್ಯೂ. ಸೊ ಹಿಯರ್ 16,000. In fully secured creditors, the security value is more than the creditors value, fully creditors value, so it comes surplus. How much? 6,000. That comes surplus as contra. Contra means that comes in left hand side and right hand side. This comes under the head of list G. Okay. This is nil because it is a surplus, not a liability. Next item is creditors for salaries, taxes, rent, etc. Okay. In bracket, of which rupees 3,000 or preferential. Total amount of the creditors of salaries, taxes, rent is 4,000. The 3,000 is preferential creditors, remaining 1,000 is outstanding creditors, salary, taxes, rent. That means the outstanding salaries, taxes, rent comes under the head of list A, unsecured creditors. So you write as salary exceeding limit, that comes to 4,000 minus 3,000, 1,000. So you total gross liability column 60,000, 3,000, 1,000. You don't add 6,000 because it is not a liability. 3,000 only liability because it is a dishonorable. Okay. So 60,000, 3,000 plus 1,000, 64,000. This is the nil. Then here 23,000. Okay.
Here the preferential and problems in bracket also given 3000s are preferential. So you write in preferential creditors column creditors for salaries, taxes and rent 3000. The same amount should be deducted while treating contra entry. The same amount, okay, the same amount should be deducted while treating the contra entry. Contra means you should enter the amount in left hand side and right hand side also, okay. So this is the 3000. Okay, next item. Book debts are given. Book debts comes under the list F. Okay, right. Book debt. Here, book debts are given. Good. How much? 18,000. 18,000. Doubtful debt. 7,000. 4,000. Bad debts you return only in the column of book value, not right in the column of estimated to produce column. Okay, it's completed. Then stock is given. Stock, the book value also given, the estimated to produce also given. So stock right in the head of list E, properties, stock how much? Book value 43,500, estimated value 33,000. Please observe here stock book value is 43,500, but the estimated value, sales value is 33,000. So here loss on realization because the sales value is less than the book value. Are you understood? The loss on realization comes under the right hand side of the deficiency account. Next item. Cash in hand comes also property under cash at bank, property under 500. Then bill receivable 2000. This comes under the head of list G. Are you understood? List G, bills receivable amount to rupees 2000. Here in all the problem we add the surplus of the security to the bill receivable amount. ಇಲ್ಲಿ ನಾವು bill receivable amount ಗೆ ನಾವು fully secured creditors ಇಂದ surplus amount ಅನ್ನು ತಗೊಂಡಿರ್ತೇವಲ್ವಾ, ಆ surplus amount ಅನ್ನು ನಾವು bill receivable amount ಗೆ ಆಡ್ ಮಾಡ್ತೇವೆ. ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ ಬಿಲ್ ರಿಸೀವೇಬಲ್ ಬಂದ್ರೆ ಬಿಲ್ ರಿಸೀವೇಬಲ್ ಅಮೌಂಟ್ ಅನ್ನ ಬರೀತೀರಾ, ಆಡ್ ಸರ್ಪ್ಲಸ್ ಮಾಡ್ತೀರಾ, ನೆಕ್ಸ್ಟ್ ಲೆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಥವಾ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕಾಂಟ್ರಾ ಎಂಟ್ರಿನ ಲೆಸ್ ಮಾಡ್ತೀರಾ. ನೆಕ್ಸ್ಟ್ ಆಯ್ತಾ, ಆಡ್ ಸರ್ಪ್ಲಸ್ ಫ್ರಮ್ secured creditors as per list B. How much? 6,000. Okay. Then machinery is given. It comes under the head of property. Okay. Machinery. How much? The estimated value is 4,000 are given in the problem. Book value is 8,000. Next, the fixtures also given. This is also properties of insolvent debtors. So here also given the book value amount and the estimated to produce amount. So you write it in that column. Okay. Next, loss on speculation. This comes under the right hand side of the deficiency account. Thus in statement of this item does not comes. Okay.
He commenced business on the 1st January 2012 with the capital of rupees 64,000. Capital comes under the deficiency account. His business resulted in the profit. Profit also comes under the deficiency account. Next, loss also comes under the deficiency account. The drawings also comes under the deficiency account. So, in statement of affairs, all the items are be recorded. So, we tally the amount, total the amount. First, we total the estimated to produce of the asset column, okay, asset side, okay. Why? Because ಇದರಲ್ಲಿ ನಾವು ಪುನಃ ಇದನ್ನ ಯಾವುದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅನ್ನ ಲೆಸ್ ಮಾಡಕ್ಕಿದೆ. ಹಾಗಾಗಿ ಇಲ್ಲಿ ನಾನು ಟೋಟಲ್ ಮಾಡ್ತಾ ಇದ್ದೀನಿ 33,000, 5,000, 4,000, 1,500 ಪ್ಲಸ್ 18,000 ಪ್ಲಸ್ 4,000 ಪ್ಲಸ್ 2,000 ಪ್ಲಸ್ 6,000 ಮಾಡಿದಾಗ ನನ್ಗೆ ಎಷ್ಟು ಟೋಟಲ್ ಬರ್ತದೆ, ಕ್ಯಾಶ್ ಅವೈಲೇಬಲ್ ಎಷ್ಟು ಬರ್ತದೆ, 69,000. ಇದಕ್ಕೆ ನಾವೇನ್ ಲೆಸ್ ಮಾಡಕ್ಕಿದೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅನ್ನ ಕಾಂಟ್ರಾ. ಎಲ್ಲಿಂದ ಸಿಗ್ತದೆ ಇದು ಕಾಂಟ್ರಾ ಎಂಟ್ರಿ? ಲೀಸ್ಟ್ ಡಿ ಇಂದ ನಮಗೆ ಕಾಂಟ್ರಾ ಸಿಗ್ತದಲ್ಲ, ಆ ಲೀಸ್ಟ್ ಡಿ ಇಂದ ನಾವು 3,000 ಅನ್ನ ಲೆಸ್ ಮಾಡಿದಾಗ ನಮ್ಗೆ ಅಮೌಂಟ್ ಎಷ್ಟು ಸಿಗ್ತದೆ, 66,000. ಆಯ್ತಾ? ಇದು ಅಸೆಟ್ ಸೈಡ್ ಇದು ಕ್ಲಿಯರ್ ಆಯ್ತು, ನಮ್ಗೆ 66,000 ಸಿಗಿದೆ. ಸೊ ನಾವೀಗ ಲಯಬಿಲಿಟೀಸ್ ಸೈಡ್ ಇದು ಟೋಟಲ್ ಮಾಡಬೇಕು. 64,000, 23,000 ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು, 64 ಪ್ಲಸ್ 23, 87,000. Here also 87,000. So the difference amount should be right in the column, in the head of list H in the deficiency column. Okay, deficiency means the difference between the liability side of the statement of affairs and the asset side of the statement of affairs we call deficiency. So the balancing figure is 21,000. This is the difference between the liability and the asset is called balancing figure or deficiency. That is 21,000 is the deficiency value. Then we comes next account, deficiency account. In deficiency account we write in left hand side we write all the profit, revenues or surplus arises in the business. Whatever the profit or revenues should be written in the left hand side of the deficiency account, and in right hand side we write all the losses or loss on sale or loss on speculation losses or drawings. Whatever the losses incur in the business should be recorded in the right hand side of the deficiency account. So here in this problems, whatever the items should be given, first capitals in information capitals should given, capital 64,000. Then in information profit also given, profit 15,000. Deficiency we get from in statement of affairs, and that is difference balances 21,000. So in left hand side nothing items also given, either profit either profit from private assets or interest on capital, ಯಾವುದೇ ರೀತಿ ಐಟಮ್ಸ್ ಕೊಟ್ಟಿಲ್ಲ. ಸೊ ಇಷ್ಟ ಐಟಮ್ ಮಾತ್ರ ಕೊಟ್ಟಿರುವಂತದ್ದು, ಇಷ್ಟನ್ನ ಮಾತ್ರ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ in right hand side loss is given, loss rupees 10,000 in information, loss rupees 10,000, and also loss on asset realized, loss on asset realized given, loss on asset realized also given. Where? See, in shares the book value is 15,000, sales value is 12,000. So loss, this comes under the right hand side of the deficiency account. So shares 15,000 book value, sales value 12,000, this comes to 3,000 loss on realization of sale. Next, building given, buildings book value 18,000,
10,000. Sales value 16,000. So here also loss 2,000. Then stock book value 43,500. Please check your problems. Okay. So 10,500 is loss. Machinery also book value 8,000. Sales value 4,000. So loss 4,000. Fixtures book value 2,000. Sales value 1,500. 500. Loss is 500. So loss on asset realized amount is 3,000 plus 2,000 plus 1,500 plus 4,000 plus 500. Total amount of loss on asset realized is rupees 20,000. 20,000. Then here loss on speculation also given 50,000. So we write loss on speculation 15,000. Then bill discounted amount are given. Bill discounted amount I already told. In bill discounted amount, whole amount of 6,000 is not a liability of the insolvent debtor. The dishonor bill only the liability of the insolvent debtor. So bill discounted we write 3,000 not 6,000. Okay. Then bad debts given. Bad debts in the problem see in the problem bad debt amount is rupees 4,000. Okay. Bad debt amount is 4,000 plus doubtful debt, the estimated value 4,000 and book value 7,000. So the difference amount of the 3,000 is we treated as a bad debt. Old bad debt is rupees 4,000. Difference amount 3,000. So total amount 7,000. In information, drawing also given. So this is also comes under the right hand side of the deficiency amount. So we write the drawings rupees 45,000. This much items given in the problems. ಹಾಗಾಗಿ ನಾವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವುದೇ ರೀತಿ ಲಾಸಸ್ ಆಗಿರ್ಬೋದು, ಸ್ಪೆಕ್ಯುಲೇಷನ್ ಲಾಸಸ್ ಆಗಿರ್ಬೋದು, ಲಾಸ್ ಆನ್ ಅಸೆಟ್ ರಿಯಲೈಸ್ಡ್ ಆಗಿರ್ಬೋದು, ಬಿಲ್ ಡಿಸ್ಹಾನರ್ಡ್ ಆಗಿರ್ಬೋದು, ಅಥವಾ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಲಾಸಸ್ ಅನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ಬರೀತೇವೆ. ಪ್ರಾಫಿಟ್ಸ್ ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಸೊ ಇಷ್ಟು ಕೊಟ್ಟಿರುವ ಇನ್ಫಾರ್ಮೇಶನ್ ನಾನು ಟೋಟಲ್ ಮಾಡ್ತಾ ಇದ್ದೀನಿ. 64,000, 15,000 and 21,000. It comes to 1 lakh. Here the total 10,000, 20,000, 15,000, 3,000, 7,000, 45,000. That comes to 1 lakh. Okay. Clear? ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಎಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಸಹ ನೀವು ಫಸ್ಟ್ ಫಾರ್ಮ್ಯಾಟ್ ಅನ್ನ ರೆಫರ್ ಮಾಡಬೇಕಾಗ್ತದೆ. ಫಾರ್ಮ್ಯಾಟಿನ ಪ್ರಕಾರ ಯಾವ ಐಟಮ್ ಯಾವ ಅಂಡರ್ ಅಲ್ಲಿ ಬರ್ತದಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಪ್ಲೀಸ್ ಫಾರ್ಮ್ಯಾಟ್ ಅನ್ನ ಓದ್ಕೊಳ್ಳಿ. ಮತ್ತೆ ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ಯಾವ ಐಟಮ್ ಬರ್ತದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ಯಾವ ಐಟಮ್ ಬರ್ತದೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್.